ಮಹಿಳಾ ಮೀಸಲಾತಿ ಮಸೂದೆ ವಿಚಾರದಲ್ಲಿ ಇಡೀ ದೇಶದಲ್ಲಿ ಹಂಗಾಮ ಮಾಡ್ತಾ ಇರುವ ಬಿಜೆಪಿಗೆ ಮುಂಬೈ ಬೀದಿಯಲ್ಲಿ ಮುಖಭಂಗ ಆಗಿದೆ. ಅದು ಕೂಡ ಒಬ್ಬ ಮಹಿಳೆಯಿಂದ ಅನ್ನೋದು ವಿಶೇಷ. What is wrong with you? Get out of here! मैं आपसे कुछ पूछ रही हूँ. Who's in charge? No, I've been waiting. When are you moving? ಇದು ನಿನ್ನೆಯಿಂದ ದೇಶದೆಲ್ಲೆಡೆ ವೈರಲ್ ಆಗ್ತಿರುವ ವಿಡಿಯೋ. ಮುಂಬೈನ ರಸ್ತೆಯಲ್ಲಿ ಮಹಾರಾಷ್ಟ್ರದ ಸಚಿವರನ್ನ, ಬಿಜೆಪಿಯ ಕಾರ್ಯಕರ್ತರನ್ನ, ಮುಂಬೈನ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡ ಒಂಟಿ ಮಹಿಳೆಯ ಧೈರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. प्रॉब्लम है कि मैं इस रोड पर 1 घंटे से ज्यादा खड़ी हूँ. मैदान में जाके बोलिए ट्रैफिक को रोकते नहीं. ओके, there is an empty ground there. Did you not understand? Get out of here. ವಿಷಯ ಏನಂದ್ರೆ, ಮುಂಬೈನ ಓರ್ಲಿ ಪ್ರದೇಶದಲ್ಲಿ ಬಿಜೆಪಿಯವರು ನಿನ್ನೆ ರ್ಯಾಲಿ ಹಮ್ಮಿಕೊಂಡಿದ್ರು. ಮಹಿಳಾ ಮೀಸಲಾತಿ ಮಸೂದೆ ವಿಚಾರವಾಗಿ ಪ್ರತಿಪಕ್ಷಗಳ ವಿರುದ್ಧ ಹಮ್ಮಿಕೊಂಡಿದ್ದ ಬಿಜೆಪಿಯ ಪ್ರತಿಭಟನೆಯಲ್ಲಿ ಮಹಾರಾಷ್ಟ್ರದ ಮಿನಿಸ್ಟರ್ ಗಿರೀಶ್ ಮಹಾಜನ್ ಕೂಡ ಭಾಗಿಯಾಗಿದ್ರು. ನೂರಾರು ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಭಾಗಿಯಾಗಿದ್ರು. ಅವರೆಲ್ಲರೂ ಪ್ರಮುಖ ರಸ್ತೆಯನ್ನ ಬ್ಲಾಕ್ ಮಾಡಿ ರ್ಯಾಲಿ ಮಾಡಿದ್ರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಾಹನ ಸವಾರರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ರು. ಈ ವೇಳೆ ಶಾಲೆಯಿಂದ ತನ್ನ ಮಗುವನ್ನ ಕರೆತರಲು ಕಾರಿನಲ್ಲಿ ಹೊರಟಿದ್ದ ಮಹಿಳೆಯ ಆಕ್ರೋಶದ ಕಟ್ಟೆಯೊಡೆದಿತ್ತು. ಟ್ರಾಫಿಕ್ ಜಾಮ್ನಲ್ಲಿ ಒಂದಷ್ಟು ಕಾದ ಆ ಮಹಿಳೆ ಬಳಿಕ ಕಾರಿನಿಂದ ಇಳಿದು ನೇರವಾಗಿ ಪೊಲೀಸರ ಬಳಿಗೆ ಹೋದರು. ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡರು. ಬಳಿಕ ರಸ್ತೆಯಲ್ಲಿದ್ದ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರನ್ನ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಕೊನೆಗೆ ಸಚಿವ ಮಹಾಜನ್ ಅವರ ಬಳಿಗೆ ಹೋಗಿ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು. मैं आपसे कुछ पूछ रही हूँ. Who's in charge? How long before you allow the damn traffic? No, I've been waiting. I have to pick up my young child. I've been standing. When are you moving? There is an empty ground there. Go shout there. Get out now. किसी से बात नहीं करनी है. यहाँ रहते हैं. क्या प्रॉब्लम है? मुझे प्रॉब्लम है कि मैं इस रोड पर 1 घंटे से ज्यादा खड़ी हूँ. क्यों खड़ी हूँ? कहाँ पे वहाँ भी चलो आवाज कम करो. आवाज कम करो. आवाज कम करो. अरे इधर आओ. मैं आपके पास मैदान में जाके बोलिए ट्रैफिक को रोकते नहीं. ओके, गेट आउट ऑफ हियर. Did you not understand? Did you not understand? No, what is wrong with you? There are hundreds of people waiting. There is an empty ground there. There is an empty ground. Yes. Get out of here. मेरे से कोई बात नहीं करेगा. यहाँ से इस ट्रैफिक को हटाओ. Shut up. ನಿಮ್ಮ ರಾಜಕೀಯ ತೆವಲಿಗಾಗಿ ಜನರಿಗೆ ಯಾಕೆ ಕಷ್ಟ ಕೊಡ್ತೀರಿ ಎಂಬ ಆಕೆಯ ಪ್ರಶ್ನೆಗಳಿಗೆ ಅಲ್ಲಿ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆಕೆಯ ಆಕ್ರೋಶಕ್ಕೆ ಅಲ್ಲಿದ್ದವರೆಲ್ಲ ನಿರುತ್ತರರಾಗಿದ್ರು. ಮಹಿಳೆಯ ರೋಷಾವೇಶ ಕಂಡು ಸಚಿವರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಕಾಲ್ಕಿತ್ತರು. ಪೊಲೀಸರು ತಡೆಯಲು ಮುಂದಾದಾಗ ಒಂಟಿ ಸಿಂಹಿಣಿಯಂತೆ ನುಗ್ಗಿ ಹೋದ ಆಕೆಯ ಸಿಟ್ಟು ಕಂಡು ಪೊಲೀಸರೇ ತಂಡ ಹೊಡೆದರು. ನೀತಿ ನಿಯಮಗಳು ಮತ್ತು ಕಾನೂನಿನ ಪಾಠ ಮಾಡುತ್ತಾ ಆರ್ಭಟಿಸಿದ ಮಹಿಳೆಯನ್ನ ಕಂಡು ಎಲ್ಲರೂ ಚದುರಿ ಹೋಗಬೇಕಾದ ಪರಿಸ್ಥಿತಿ ಬಂದಿತ್ತು. I want the fucking traffic moving. Wherever you want to fucking shout, वहाँ मैदान में जाइए, रोड पर नहीं. Listen, enough. Get out of here. You want to shout? There is a big field there. Shout there. ಅಲ್ಲಿ ನೂರಾರು ಜನ ಬಿಜೆಪಿ ಕಾರ್ಯಕರ್ತರಿದ್ರು. ಅಷ್ಟು ಜನರ ಮಧ್ಯೆ ನುಗ್ಗಿ ಆರ್ಭಟಿಸಿದ ಒಂಟಿ ಮಹಿಳೆಯ ಧೈರ್ಯಕ್ಕೆ, ಸಾಹಸಕ್ಕೆ ಅಂತರ್ಜಾಲದಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ನಿಯಮಬಾಹಿರವಾಗಿ ನಡೆದುಕೊಂಡಾಗ ಅದನ್ನ ಪ್ರಶ್ನಿಸುವ ಮತ್ತು ವಿರೋಧಿಸುವ ಧೈರ್ಯವನ್ನ ಜನರು ತೋರಿಸಬೇಕು ಎಂಬ ಸಂದೇಶವನ್ನ ಈ ಮಹಿಳೆಯ ವೈರಲ್ ವಿಡಿಯೋ ದೇಶಕ್ಕೆ ನೀಡಿದೆ. ಬಿಜೆಪಿಯವರು ಈಗ ನಾರಿ ಶಕ್ತಿ ವಂದನೆ ಅಂತ ಮಹಿಳೆಯರ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದೆ. ಬಿಜೆಪಿ ಆ ರಾಜಕೀಯಕ್ಕೆ ಬಿಸಿ ಮುಟ್ಟಿಸಿದ ಈಕೆಯೇ ನಿಜವಾದ ನಾರಿ ಶಕ್ತಿ ಅಂತ ದೇಶವೇ ಈಕೆಯನ್ನ ಕೊಂಡಾಡ್ತಾ ಇದೆ.